ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಳೆಯಾಗಿರುವಂಥ ಬಿದಿರಿನಿಂದ ಇವತ್ತಿನ ರೆಸಿಪಿ ನೀವು ನೋಡಿದ ತಕ್ಷಣವೇ ತಿಳ್ಕೊಂಡಿರ್ತೀರ, ಇದು ಬಿದಿರಿನ ವಡೆಗಳು ಅಂತ. ಹಾಗಾದರೆ ಎಳೆಯ ಬಿದಿರು ಅಥವಾ ಕಳಲೆಯನ್ನು ಬಳಸಿ ಮಾಡುವಂಥ ಈ ವಡೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಈ ಮಳೆಗಾಲದಲ್ಲಿ ಚಂದದ ಮಳೆ ಬೀಳ್ತಾ ಇರುವಾಗ ಅಂದದ ಒಂದು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಅದರ ಜೊತೆ ಒಂದು ಬೆಸ್ಟ್ ವಡೆನ ಇಟ್ಕೊಂಡು ತಿಂತಾ ಇದ್ದರೆ ಆಹಾ, ಸ್ವರ್ಗದ ಹಾಗೆ ಇರುತ್ತೆ. ಆದರೆ ವಡೆ ತಿನ್ನಬೇಕು ಅಂದರೆ ಅತಿಯಾದ ಎಣ್ಣೆ ಬಳಸ್ತೀವಿ, ಅದು ತುಂಬಾ ಕೊಬ್ಬು ಇರುತ್ತೆ ಅಂತ ಅನ್ಕೋತಾರೆ. ಡಯಟ್ ಇಷ್ಟಪಡೋರಿಗೆ ಎಣ್ಣೆ ಇರುವಂಥ ಆಹಾರ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಈ ರೆಸಿಪಿ ತುಂಬಾ ಈಸಿಯಾಗಿ ಮಾಡುವಂಥದ್ದು. ಕಡಿಮೆ ಎಣ್ಣೆ ಅಂದರೆ ಒಂದು 2-3 ಸ್ಪೂನ್ ಎಣ್ಣೆಯಲ್ಲಿ ಆಗುವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಇವತ್ತಿನ ಶುರು ಮಾಡೋಣ ರೆಸಿಪಿನ. ಮೊದಲಿಗೆ ನಾನಿಲ್ಲಿ ಎಳೆಯ ಕಳಲೆಗಳನ್ನು ತೊಗೊಂಡಿದ್ದೀನಿ, ಅಂದರೆ ಎಳೆಯ ಬಿದಿರು, ಅದನ್ನು ಕಳಲೆ ಅಂತ ಅಂತೀವಿ ನಾವು. ಇದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ 3 ದಿನ ನೆನೆಸಿಟ್ಟಿದ್ವಿ. ಅದನ್ನು ನಾನೀಗ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ. ಒಂದು 10 ನಿಮಿಷ ಬೆಂದ ನಂತರ ಇದನ್ನು ತಣ್ಣಗಾಗೋಕ್ಕೆ ಇಟ್ಕೊತಾ ಇದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ತಣ್ಣಗಾದ ನಂತರ ಇದರ ನೀರನ್ನೆಲ್ಲ ಸೋಸಿ ಚೆಲ್ಲಿ ಬರೀ ಕಳಲೆಯನ್ನು ಇಟ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ಬಿಟ್ಟು ಮಾಡಿದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಸಣ್ಣ ಮಸಾಲೆ ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ 1 ಟೀ ಸ್ಪೂನ್ ಆಗೋಕ್ಕಿಂತ ಕಡಿಮೆ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಮ್ಚೂರ್ ಪೌಡ್ರ್ ಅಥವಾ ಹುಣಸೆ ಹುಳಿ ಪೌಡ್ರ್ ಆದರೂ ಆಗುತ್ತೆ. ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ತೊಗೋಬೋದು. ಆಮ್ಚೂರ್ ಪೌಡ್ರ್ ಆದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಒಂದು 8-9, ಒಂದು ಅರ್ಧ ಇಂಚಷ್ಟು ಶುಂಠಿ. ಹಾಗೆ ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ, ಸುಮಾರು 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ತೊಗೊಂಡಿರೋದು, ಅದು ಕೂಡ ಫ್ರೈ ಮಾಡಿರೋವಂಥದ್ದು. ಸ್ವಲ್ಪ ಚಿಕನ್ ಮಸಾಲ ಪುಡಿ ಹಾಕಿದ್ದೀನಿ, ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು. ಚಿಕನ್ ಮಸಾಲ ಹಾಕಿದ್ರೆ ಗರಂ ಮಸಾಲ ಬೇಡ, ಅಂದರೆ ಗರಂ ಮಸಾಲ ಬೇಕಿದ್ರೆ ಗರಂ ಮಸಾಲನೇ ಹಾಕೋಬೋದು. ಆಮೇಲೆ ಸ್ವಲ್ಪ ಜೀರಿಗೆನ ಕೂಡ ತೊಗೊಂಡಿದ್ದೀನಿ. ಇವುಗಳಷ್ಟರ ಜೊತೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದೇನಪ್ಪ, ಆಮ್ಚೂರ್ ಜೊತೆ ಹುಣಸೆ ಹಣ್ಣು ಹಾಕಿದ್ರೆ ತುಂಬ ಹುಳಿಯಾಗಲ್ವಂತ ಅಂತಾರೆ. ಹಾಗೇನಿಲ್ಲ, ಸ್ವಲ್ಪ ತೊಗೊಂಡ್ರೆ ಸಾಕು, ತುಂಬ ಬೇಕಾಗಿಲ್ಲ. ಇವುಗಳನ್ನಿಷ್ಟನ್ನು ಹಾಕಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾತ್ರ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡುವಾಗಲೇ ನಾನಿಲ್ಲಿ ಸುಮಾರು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಒಂದು ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆ ಥಿಕ್ನೆಸ್ ಇರುತ್ತೆ. ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ. ಈಗ ಇದನ್ನು ಕಟ್ ಮಾಡಿಟ್ಟಿರೋಂಥ ಕಳಲೆ ಹಾಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸುಮಾರು ಮಸಾಲೆಯನ್ನು ಕೂಡ ಹಾಕಿಬಿಟ್ಟು 1 ಕಪ್ ಆಗೋಷ್ಟು ಗೋಧಿ ರವೆ ಹಾಕ್ಕೊಂಡಿದ್ದೀನಿ. ಇವುಗಳೆಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಎಣ್ಣೆ ಕಾವಲಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು, ಅಂದರೆ ದೋಸೆ ಕಾವಲಿನ ಬಿಸಿ ಮಾಡೋಕ್ಕಿಟ್ಟು ಹಿಟ್ಟನ್ನು ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ತಟ್ಕೊತಾ ಇದ್ದೀನಿ. ಎಲ್ಲವನ್ನು ಈ ಥರ ಫ್ರೈ ಪ್ಯಾನ್ ಮೇಲೆ ತಟ್ಕೊಳ್ಳಿ. ತಟ್ಟಿದ ನಂತರ ಸ್ವಲ್ಪ ನೀರನ್ನು ಚಮಕಿಸಿ ಇದನ್ನು 2 ಕಡೆ ಗರಿಯಾಗೋವರೆಗೂ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಈಗ ಬೆಂದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 2 ಕಡೆನ ನಾನು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ತಿರುಗಿಸ್ಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬಿಸಿ ಆಗಿರುವಂಥ ಕಳಲೆಯ ಅತಿ ಕಡಿಮೆ ಎಣ್ಣೆ ಬಳಸಿ ಮಾಡುವಂಥ ಈ ಮಳೆಗಾಲಕ್ಕೆ ತುಂಬಾ ಟೇಸ್ಟಿಯಾಗಿ ಆಗುವಂಥ ಕಳಲೆಯ ವಡೆ ಇಲ್ಲಿ ರೆಡಿಯಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮಿಸ್ ಮಾಡ್ತಿದ್ದೆ, ಸಬ್ಸ್ಕ್ರೈಬ್ ಆಗಿ. ಟೀ ಜೊತೆ ನಮ್ಮ ಟೇಸ್ಟಿ ಕಳಲೆ ವಡೆ ಇಲ್ಲಿ ರೆಡಿ. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಡುಗೆ ಮನೆ. ನಮಸ್ಕಾರ. ಇನ್ನೊಂದು ಹೊಸ ರೆಸಿಪಿಗಳ ಲಿಂಕನ್ನು ಕೆಳಗೆ ಕೊಟ್ಟಿರ್ತೇನೆ, ದಯವಿಟ್ಟು ಅವುಗಳನ್ನು ಚೆಕ್ ಮಾಡಿ ಅವಕ್ಕೂ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.